ಪಕ್ಕದ ಮನೆಯ ಹೆಂಗಸರನ್ನು ನೀವು ಇಷ್ಟಪಡುತ್ತಿದ್ದರೆ ಖಂಡಿತ ಈ ವಿಡಿಯೋನ ಕೊನೆ ತನಕ ನೋಡಬೇಕು. ಅವರನ್ನು ನಿಮ್ಮ ಇಷ್ಟದ ಹಾಗೆ ಬಳಸ್ಕೊಳ್ಬೇಕು, ನೀವು ಹೇಳಿದ ಹಾಗೆ ಆಕೆ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದಾದರೆ ನೀವು ಸಂಪೂರ್ಣವಾಗಿ ಶತಸಿದ್ಧವಾಗಿ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾವ ವಿಚಾರಕ್ಕಾಗಿ ನೀವು ಇದನ್ನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ವಶೀಕರಣ, ಮಾಟಮಂತ್ರ, ಶತ್ರುಪೀಡೆದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಆದಷ್ಟು ಬೇಗ ನೀಡುತ್ತಾರೆ. ಎಲ್ಲವೂ ಒಳ್ಳೆಯದಾಗತ್ತೆ. ಸುಗಮವಾಗಿ ಸಾಗುತ್ತಿರುವ ಜೀವನದಲ್ಲಿ ಯಾವುದೋ ಒಂದು ಬಿರುಗಾಳಿಯ ಹಾಗೆ ಅಥವಾ ಬಯಕೆಗಳನ್ನು ತೀರಿಸಿಕೊಳ್ಳಲು ಗೊತ್ತೋ ಗೊತ್ತಿಲ್ಲದೆಯೋ ಹುಡುಗಿ ಅಥವಾ ಹೆಂಗಸರ ಮೇಲೆ ಆಕರ್ಷಣೆಗೆ ಒಳಗಾಗುತ್ತೀರಾ. ಇಂತಹ ಆಕರ್ಷಣೆಗಳು ನಿಮ್ಮ ಜೀವನಕ್ಕೆ ಬೇಕಾ ಬೇಡವಾ ಮೊದಲು ಅದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ಆರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ನಿಮಗೂ ಅಥವಾ ಅವರಿಗೆ ಈ ಸಂಬಂಧ ಬೇಜಾರಾಯಿತು ಅಂದರೆ ನಿರ್ಲಕ್ಷ್ಯ ಮಾಡಲು ಶುರು ಮಾಡುತ್ತಾರೆ. ಅವರು ನಿರ್ಲಕ್ಷ್ಯ ಮಾಡಲು ಶುರು ಮಾಡುತ್ತಿದ್ದ ಹಾಗೆ ನಿಮಗೆ ಅವರ ಮೇಲಿರುವ ಪ್ರೀತಿ ವ್ಯಾಮೋಹ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಹೆಚ್ಚಾಗುವ ಪ್ರೀತಿ ವ್ಯಾಮೋಹಗಳು ಅವರ ನಿರ್ಲಕ್ಷ್ಯಕ್ಕೆ ಬಲಿಯಾದಾಗ ನೀವು ಬದುಕಿದ್ದು ಸತ್ತ ಹಾಗೆ ಅನ್ನುವ ಹಾಗೆ ಭಾಸವಾಗುತ್ತೆ. ಈಜು ಬರದೇ ಇರುವ ವ್ಯಕ್ತಿಗೆ ನದಿಯ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ಬಿಟ್ಟಾಗ ಏನಾಗುತ್ತೋ ಆ ರೀತಿ ಆದಂಗೆ ಆಗುತ್ತದೆ. ಇಂತಹ ಸಂಬಂಧಗಳು ಹೆಚ್ಚು ದಿನಗಳ ಕಾಲ ಉಳಿಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಆಕೆ ಉಳಿಯುತ್ತೆ ಅಂದರೆ ಅದು ನಿಮ್ಮ ಭ್ರಮೆ. ಯಾವುದಾದರೂ ಒಂದು ಮಧ್ಯದಲ್ಲಿ ಕೆಲಸ ಕಾರ್ಯಗಳು ಅಥವಾ ಎಲ್ಲ ರೀತಿಯಲ್ಲೂ ಇರುವಂತೆ ಬೇರೆ ಯಾವುದೋ ಮಧ್ಯದಲ್ಲಿ ಒಂದು ವಿಷಯ ಇದ್ದರೆ ತಾತ್ಕಾಲಿಕವಾಗಿ ನಡೆಯಬಹುದು. ಸಂಪೂರ್ಣವಾಗಿ ನಡೆಯಲು ಇಬ್ಬರಿಗೂ ಬೇಜಾರು, ವೈಮನಸ್ಸೆ, ಜಗಳಗಳಲ್ಲೇ ಮುಗಿದೋಗುತ್ತೆ. ಆದ್ದರಿಂದ ಪಕ್ಕದ ಮನೆ ಹೆಂಗಸರನ್ನು ಇಷ್ಟಪಡುತ್ತಿದ್ದರೆ, ಗೊತ್ತಿರುವ ಹೆಂಗಸರನ್ನು ಇಷ್ಟಪಡುತ್ತಿದ್ದರೆ ಮೊದಲು ಬೇಕಾ ಬೇಡವೋ, ನನಗಿದು ನಿಭಾಯಿಸಲು ಸಾಧ್ಯವೋ, ಇದರಿಂದ ಅನುಭವಿಸುವ ಕಷ್ಟವನ್ನು ತಡೆದುಕೊಳ್ಳಲು ಸಾಧ್ಯವೋ ಅನ್ನುವುದನ್ನು ಅರ್ಥ ಮಾಡಿಕೊಂಡು ನಂತರ ನೀವು ಇಷ್ಟಪಡುವುದು ತುಂಬಾ ಒಳ್ಳೆಯದು. ಇದನ್ನು ಮಾಡುವ ಮೊದಲು ಒಂದು ವೇಳೆ ನೀವು ಇಷ್ಟಪಟ್ಟುಬಿಟ್ಟಿದ್ರೆ, ದೈಹಿಕವಾಗೋ ಮಾನಸಿಕವಾಗೋ ಸಂಬಂಧಗಳು ಬೆಳೆದುಬಿಟ್ಟಿದ್ರೆ, ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಬಿಡ್ತಾ ಇಲ್ಲ ಅನ್ನೋದಾದರೆ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ. ಏನು ಮಾಡಬೇಕು ಅಂತ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡಿಕೊಡ್ತಾರೆ. ಇವತ್ತೇ ಪ್ರಯತ್ನಿಸಿ, ಇವತ್ತೇ ಕರೆ ಮಾಡಿ.